ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಯಮಾಯುಧ ಮಲ್ಲಪ್ಪ ಜೊತೆ ಅವರು. ಹಾಗೆ ನಾವು ಸ್ವಲ್ಪ ಪತ್ರಿಕೆಂತರಿವು ಹಾಕ್ತಾ ಇದ್ದೆ. ನಿನ್ನೆ ಒಂದು ವರದಿ ಏನಪ್ಪ ಅಂತಂದ್ರೆ, ಸರ್ಕಾರ ಇದ್ದಿದ್ದು ಒಂದು 500 ಶಾಲೆಗಳಿಗೆ KPS ಭಾಗ್ಯ, ಹಂಗಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ, ಇವು ಒಂದು ವಿಶಿಷ್ಟವಾದದ್ದು. ಎಲ್ಲ ಸಂಪೂರ್ಣ ವ್ಯವಸ್ಥಿತವಾದ ಸುಸಜ್ಜಿತವಾದಂಥ ಶಾಲೆಗಳನ್ನು 500 ಶಾಲೆಗಳನ್ನು ಶುರು ಮಾಡ್ತೀವಿ ಅಂದರೆ ಭಾಳ ಸಂತೋಷ ಪಡೋ ವಿಷಯ. ಯಾಕೆ ಮೊದಲು ನಾವು ಕೊಡಬೇಕಾಗಿದ್ದು ಶಿಕ್ಷಣಕ್ಕೆ ಆದ್ಯತೆ ಮತ್ತು ಪ್ರತಿಯೊಬ್ಬ ಮಗುವಿಗೂ ಸಿಗಬೇಕು ಶಿಕ್ಷಣ ಅನ್ನುವಂಥದ್ದು. ಯಾಕೆಂದ್ರೆ ಮುಂದಿನ ಜನ್ರೇಷನ್ ಆದರೂ ಸಹಿತ ಒಂದು ರೀತಿ ಅಭಿವೃದ್ಧಿ ಪರ ಅಂದರೆ ಶಿಕ್ಷಣ ಅಭಿವೃದ್ಧಿ ಕಾರಣ. ಶಿಕ್ಷಣ ಇಲ್ಲ ಅಂದರೆ ಅಲ್ಲಿ ಅಭಿವೃದ್ಧಿ ಇಲ್ಲ. ಇದು ನೀವು ತಿಳ್ಕೊಳ್ಳಿ ಒಂದು ಹೆಜ್ಜೆ ಹೇಳ್ತಾ ಇದ್ರಿ, ಭಾಳ ಸಂತೋಷ. ಅದನ್ನು ನಮ್ಮ ಹಿರಿಯ ಸಚಿವರಾದಂಥ ಕಾನೂನು ಸಚಿವರು H.K. ಪಾಟೀಲ್ ತಿಳಿಸಿದ್ದಾರೆ. 500 ಹಳ್ಳಿಗಳಲ್ಲೇ ಸ್ಕೂಲ್ಗಳನ್ನು ನಾವು ಶುರು ಮಾಡ್ತಾಯಿದ್ವಿ ಸುಸಜ್ಜಿತ. ಈಗ ಇದು ಸ್ಕೂಲ್ಗಳಿಗಲ್ಲೇನ ಅವುಗಳನ್ನು ಸುಸಜ್ಜಿತ ಮಾಡುವಂಥದ್ದು ಭಾಳ ಸಂತೋಷ ರೀ. ಅದಕ್ಕೆ ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಏನಪ್ಪ ಬ್ಯಾಂಕ್ ಅದ, ಆ ಬ್ಯಾಂಕ್ ಇದ್ದಿದ್ದು 2,000 ಕೋಟಿ ರೂಪಾಯಿಗಳನ್ನು ಕೊಡ್ತದೆ. ಅದಕ್ಕೆ ನಾವೊಂದು 500 ಕೋಟಿ ರೂಪಾಯಿ ಹಾಕ್ತೀವಿ ಅಂತೇಳಿ ಅದ್ರ ಜೊತೆ ಇನ್ನೊಂದು ಘೋಷಣೆ ಮಾಡಿದ್ರು ಅವರು. ಏನಪ್ಪ ಅಂತಂದ್ರೆ 39 KSRTC ನಿಲ್ದಾಣಗಳಲ್ಲಿ ನಮ್ಮ ಕ್ಲಿನಿಕ್ ಶುರು ಮಾಡೋಣ ಅಂತ. ಕರೆಕ್ಟ್ ಅದು. ಯಾಕೆ ಬಸ್ ನಿಲ್ದಾಣ ಸಮೀಪ ಇತ್ತಪ್ಪ ಅಂದ್ರೆ ಯಾವುದೇ ರೋಗಿಗೆ ಸಮೀಪ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಕ್ಕಿಬಿಡ್ತದೆ. ಭಾಳ ವೆಲ್ ಥಾಟೇಬಲ್ ಥಿಂಕೇಬಲ್ ವ್ಯೂ, ಭಾಳ ಒಳ್ಳೆಯ ವಿಷಯ. ಹೌದು, ಇವೆರಡು ಭಾಳ ಚೆನ್ನಾಗಾಯಿತು. ಇನ್ನೊಂದನ್ನು ಘೋಷಣೆ ಮಾಡಿದರು, ಇನ್ನೂ ಅನೇಕ ಘೋಷಣೆ ಮಾಡ್ತಾರೆ. ಅದು ಮುಖ್ಯ ನಾವು ಗಮನಿಸ್ಬೇಕಾಯ್ತು ಏನಪ್ಪ ಅಂದ್ರೆ, ಈ ಕಬ್ಬು ಬೆಳೆಗಾರರಿಗೆ ಒಂದು ಏನಪ್ಪ ಅಂದ್ರೆ 13 APMCಗಳಿಗೆ ಡಿಜಿಟಲ್ ವೇಬ್ ಬ್ರಿಡ್ಜ್, 13 APMCಗಳಿಗೆ ಡಿಜಿಟಲ್ ವೇಬ್ ಬ್ರಿಡ್ಜ್ ಮಾಡೀವಿ ಅಂದರೆ ಕಬ್ಬು ತೂಕ ಮಾಡೋದು. ಯಾಕಂದರೆ ಕಬ್ಬಿನ ಮೋಸ ಮಾಡ್ತಾರೆ. ಈ 3 ವಿಷಯಗಳು ನಮಗೆ ಗಮನ ಸಿಗೋದಂಥವು. ಅದರಲ್ಲೂ ಪ್ರಮುಖವಾದದ್ದಪ್ಪ ಅಂದ್ರೆ ಶಾಲೆಗಳ ಬದಲಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಈ ಹೇಷಿತರ ಮೂಲಕ ಮಾಡಿದ್ದೀವಿ. ಎಲ್ಲ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು 15-20% ಕೊಡಬೇಕು. ನಮ್ಮ ಮಕ್ಕಳು, ನಮ್ಮ ಭವಿಷ್ಯ, ನಮ್ಮ ಆಸ್ತಿ, ನಮ್ಮ ಜನ್ರೇಷನ್ನ ಅಭಿವೃದ್ಧಿ ಆಗೋದು ಶಿಕ್ಷಣದಲ್ಲಿ ಅಂತ ಸಾಕಷ್ಟು ಹೇಳಿದ್ವಿ. ಅದಕ್ಕೆ ಸಾಕ್ಷಿಯಾಗಿ ದೆಹಲಿ ಮತ್ತು ಪಂಜಾಬನ್ನು ಉದಾಹರಣೆ ಕೊಡ್ತಾ ಬಂದಿದ್ದೀವಿ. ಅವ್ರಿಗೆ ಸಾಧ್ಯ ಆಗಿ ನಿಮಗೆ ಯಾಕೆ ಸಾಧ್ಯ ಇಲ್ಲ ಅಂತೇಳಿ ಅಡ್ಡಿ ಇಲ್ಲ. ಕಡೆಗೆ ಒಂದು ಸ್ವಲ್ಪ ಕೂಗು ಮುಟ್ಟಿದನೋ ಮುಟ್ಟಿರ್ಬೋದು, ಅಥವಾ ಎಲ್ದೇನೋ ಹೋಗಿರ್ಬೋದು. ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ, ಮಾಡಿರಿ ಅಂತೇಳಿ ಆ ದಿಶೆಯಲ್ಲಿ ಇದೊಂದು ಸ್ಟೇಜ್ ಹೆಜ್ಜೆ ಇಟ್ಟಿದ್ದಾರೆ. ನಾವು ಇವತ್ತು ಅದಕ್ಕೆ ನಾವು ಅಡ್ಡಿ ಇಲ್ಲಪ್ಪ ಒಳ್ಳೆ ಕೆಲಸ ಮಾಡಿದ್ದೀವಿ ಅದು ಇಷ್ಟರ ಸಾಲೋದಲ್ಲ ಅಂತ. ಮತ್ತು ಅದು ಟೈಮ್ ಬಾಂಡ್ ಏನೈತೆ ಅಂದರೆ, ಅದು 2025ರಿಂದ 2029ವರೆಗೆ, ಅಂದರೆ 2027ರಾಗ ಇವ್ರು ಸರ್ಕಾರ ಹೋಗಿರ್ತದೆ, ಮುಂದೊಂದು ವರ್ಷ ಇರ್ತದೆ. ಆ ಮಾತು ಬೇರೆ. ಅಲ್ಲಿ ತನಕ ಇವ್ರು ಮಾಡ್ತೀವಿ ಅಂತಾರೆ. ಇಷ್ಟು ವರ್ಷ ತೊಗೊಂಡು ಇಷ್ಟು ಮಾಡೋರು. ಅದು ಒಂದಿಷ್ಟು ನೋವಿನ ವಿಷಯ. ಯಾಕಪ್ಪ ಅಂದ್ರೆ ಸರ್ಕಾರಕ್ಕೆ ತಾನು ನಿರ್ಧಾರ ತೆಗೆದುಕೊಂಡ ತಕ್ಷಣ ವರ್ಷ 6 ತಿಂಗಳಲ್ಲಿ ಅದನ್ನು ಫಿನಿಷ್ ಮಾಡುವಂಥ, ಮುಗಿಸುವಂಥ ಒಂದು ಆದ್ಯತೆ ಯಾಕಿಲ್ಲ ಅಂತೇಳಿ. ಏನು ಬಜೆಟ್ ಇಲ್ಲೋ, ದುಡ್ಡಿಲ್ಲೋ, ಮತ್ತೇನಿಲ್ಲೋ. ಯಾಕಂದ್ರೆ ಶಿಕ್ಷಣ ರೀ ಇದು. ಇನ್ನು 5 ವರ್ಷ ತನಕ ಹೋಗ್ಬೇಕಾ 500 ಶಾಲೆಗಳಾಗೋದಕ್ಕೆ? ಅದಕ್ಕೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ 500 ಕೋಟಿ ರೂಪಾಯಿ ಆಗಿಲ್ಲ ಆಯಿತಾ? ಯಾಕೆ ಇಡೀ ರಾಜ್ಯದಲ್ಲೇ ಹೆಚ್ಚು 6-7 ಕೋಟಿ ಜನಸಂಖ್ಯೆ ಇದ್ದೀವಿ. ಅವರೆಲ್ಲ ಮಕ್ಕಳು ಕಲಿಬೇಕಲ್ರಿ. ಸರ್ಕಾರಿ ಶಾಲೆಗಳಂತೂ ಇವತ್ತು ಏನಪ್ಪ ಅಂದ್ರೆ ಇದ್ದಾರೆ, ಗುರುಗಳಿದ್ದಾರೆ, ಶಾಲೆದ ಬಿಸಿ ಊಟದ ಎಲ್ಲ ಅದ. ಆದರೆ ಎಲ್ಲ ಮಕ್ಕಳಿಗೂ ಸರಿಯಾಗಿ ಸಿಗ್ತಾ ಇಲ್ಲ, ಎಲ್ಲರಿಗೂ ಸರಿಯಾಗಿ ಎಜುಕೇಷನ್ ಸಿಗ್ತಾ ಇಲ್ಲ. ಅದರಾಗೂ ಟೀಚರ್ಗಳು ಎಷ್ಟು ಬೇಕು ಅಷ್ಟಿಲ್ಲ, ಸಫಿಷಿಯೆಂಟ್ ಇಲ್ಲ. ಮತ್ತು ಮಧ್ಯಾಹ್ನ ಬಿಸಿ ಊಟದ ಅವಶ್ಯ ಐತೆ ಅಂತ ಒಂದು ಪ್ರಶ್ನೆನೂ ಅದ ಇವತ್ತು. ಯಾಕಂದ್ರೆ ನಾವು ಅಲ್ಲಿ ವಿದ್ಯೆ ಕಲೀಲಿಕ್ಕೆ ಹೋಗಿರ್ತೀವಿ. ಅದು ವಿದ್ಯೆ ಅಷ್ಟು ಸಿಗ್ಬೇಕು ನಮಗೆ. ಊಟಕ್ಕೆ ಅಲ್ಲಿರ್ಗಿಂತು ಮೊದಲಿತ್ತು ಪದ್ಧತಿ. ಅದನ್ನ ಯಾರು ತಂದರು, ನಮ್ಮ ಕಾಮರಾಜ್ ತಂದರು, ಹಾಗೆ ಹೀಗೆ ಅಂತ ಹೇಳ್ತೀವಿ ನಾವೆಲ್ಲ. ಒಳ್ಳೆಯ ವಿಷಯನ ಅದು ತಪ್ಪಂತಲ್ಲ. ಆದರೆ ಅದನ್ನು ತಂದೆ ತಾಯಿಗಳಿಗೆ ಕೊಟ್ಟರೆ ಇಲ್ಲಿ ಮಿಸ್ಯೂಸ್ ಆಗ್ತಿರ್ತದೆ. ಈ ನಮ್ಮ ಸ್ಕೂಲ್ ವ್ಯವಸ್ಥೆಯಲ್ಲಿ ಪರ್ಫೆಕ್ಟಾಗಿ ಸಪ್ರೇಟ್ ಅದು ವಿಂಗ್ ಇಲ್ಲ. ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಅದಕ್ಕಿಂತ ಅವ್ರ ತಂದೆ ತಾಯಿ ಕಾಳುಗಳನ್ನು ಕೊಟ್ಟರೆ ಅವ್ರು ತಮ್ಮ ಮಕ್ಕಳಿಗೆ ಮಾಡಿ ಹಾಕುವಷ್ಟು ಇದ್ದೇ ಇರ್ತಾರೆ ಅವ್ರ ತಾಯಿ. ಆದರು ಅದನ್ನು ಮಾಡಬೇಕಾಗಿತ್ತು. ಇಲ್ಲ ಅದನ್ನು ಮಾಡಿದ್ರಿ ಒಳ್ಳೆಯ ಕೆಲಸ ಬಿಡೋಣ. ಆದರೆ ಪ್ರತಿಯೊಂದು ಶಾಲೆ ಹಿಂಗೆ ಆಗ್ಬೇಕಲ್ರಿ. ಯಾವಾಗ ಹೋಗೋದು? ಕರ್ನಾಟಕದ ಪ್ರತಿಯೊಂದು ಸರ್ಕಾರ ಶಾಲೆ ಮೊದಲು ಆಗಬೇಕು, ಎಲ್ಲ ಸುಸಜ್ಜಿತ ಆಗಬೇಕು. ಆ ಮಕ್ಕಳಿಗೆ ದೆಹಲಿಯ ಸರ್ಕಾರಿ ಮಾಡಿದ ಹಳ್ಳಿ ಶಾಲೆಗಳು ಹಂಗೆ ಆಗಬೇಕು. ಹಾಗಾದಾಗ ಸರ್ ಎಲ್ಲರೂ ಕಲಿ ಮನಸ್ಸು ಬರ್ತದೆ. ಮತ್ತು ಪ್ರೈವೇಟ್ದಲ್ಲಿ ಇದ್ದವ್ರು ತಮ್ಮ ಮಕ್ಕಳ ಬಿಡಿಸಿರ್ತಂದು ಹಾಕ್ತಾರೆ. ಹೌದಪ್ಪ, ನಮ್ಮ ಮಕ್ಕಳಲ್ಲೇ ಉದ್ಧಾರ ಆಗ್ತಾರಂತೆ. ಪ್ರೈವೇಟ್ಗಳು ಯಾಕೆ ಬೆಳೀತಾ ಇದ್ದವ್ರು ಹೇಳ್ರಿ? ಸಿಕ್ಕಾಪಟ್ಟೆ ಬೆಳೀತದೆ. ನಾಯಿ ಕೊಡೆಗಳಂಗೆ ಒಂದು ಎಲ್ಲೋ ಓಣಿ ಒಳಗೆ ದೊಡ್ಡ ಸಿಸ್ಟಮ್ ಮಾಡಿರ್ತಾರೆ. ಅಲ್ಲಿ ಶಾಲೆ ಶುರು ಪ್ರೈವೇಟ್ ಇದ್ದು ಅವು ಮೈದಾನ ಇರೋದಿಲ್ಲ, ಮತ್ತೊಂದಿಲ್ಲ, ಸರಿಯಾಗಿ ಕ್ಲಾಸ್ಗಳು ಇರೋದಿಲ್ಲ. ಆದರೂ ಅಲ್ಲಿ ಹೋಗ್ತಾ ಇದ್ದಾರೆ ಜನ. ಯಾಕಂದ್ರೆ ಚೆನ್ನಾಗಿ ಕಲಿಸ್ತಾರೆ ರೀ ಅವರು ಅಂತ. ಇದು ಜನಸಾಮಾನ್ಯರ ಅಭಿಪ್ರಾಯ ರೀ. ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದವ್ರದ್ದು ಎಲ್ಲರದು. ಅಂದಾಗ ಈ ಮನಸ್ಥಿತಿಯನ್ನು ಹೋಗಿ ನಡೆಸ್ಬೇಕಾಗಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನ ಅತ್ಯುತ್ತಮ ದರ್ಜೆಗೆ ಒಯ್ಯಬೇಕಾಗ್ತದೆ. ಅಮೇರಿಕಾದ ದರ್ಜೆಗೆ ಅನ್ನೋದು ಆಗಲ್ಲ, ನಿಜವಾಗಿ ತರಬೇಕಾಗಿದೆ. ಇವತ್ತು ಕೇಜ್ರಿವಾಲ್ ತಂದು ತೋರಿಸಿದ್ರು, ಎಕ್ಸಾಂಪಲ್ ಮಾಡಿದ್ದಾರೆ. ಅದು ಪಾಪ ಅವ್ರಿಗೆ ಕಾಡ್ತಾ ಇದ್ದಾರೆ, ಏನೇನು ಆಗ್ತಾಯಿದೆ. ಅವರು ಭ್ರಷ್ಟ ಇರ್ಬೋದು, ಎಲ್ಲೋ ಗೊತ್ತಿಲ್ಲ, ಇನ್ನೂ ಕೋಟಿ ಎಲ್ಲೇನಾಗ್ತದೆ. ಬಟ್ ಈಗ ಶಿಕ್ಷಣ ವಿಷಯದಲ್ಲಿ ಮಾತ್ರ ಅವರು ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ. ನೀವು ಅಮೇರಿಕ ಯಾಕೆ ಬಿಡ್ಬೇಕ್ರಿ? ಇಲ್ಲ, ನಮ್ಮ ದೆಹಲಿ ನೋಡ್ರಿ,
ಬೇರೆ ಸ್ಕೂಲ್ಗಳು ಇವತ್ತು ಹೋಗಿ ನೋಡಿ ಬನ್ನಿರಿ ಹೆಂಗಿದ್ದಾವೆ. ಇವತ್ತು ಪಂಜಾಬ್ದಲ್ಲೂ ಮಾಡ್ತಾ ಇದ್ದಾರೆ ನಮ್ಮ ಇವರು ಭಗವಂತ ಮಾನ್ ಅವರು. ಅದಕ್ಕೆ ಸಿದ್ದರಾಮಯ್ಯನವರು ಏನು ಒಂದು 500ಕ್ಕಾಗಿ ನಮ್ಮ ಎಚ್ ಕೆ ಪಾಟೀಲ್ ಹೇಳಿದಾರಲ್ಲ, ಸ್ಕೂಲ್ಗಳು KPS ಅಂದ್ರೆ ಏನಪ್ಪ ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಅಂದ್ರೆ ಸರ್ಕಾರಿ ಸ್ಕೂಲ್ಗಳು ನಾವು ಉನ್ನತೀಕರಣಗೊಳಿಸ್ತಾ ಇದ್ದೀವಿ ಮುಂದಿನ 25ರಿಂದ 29ರವರೆಗೆ. ಅಲ್ಲಿವರೆಗೆ ನಾವು ವೇಟ್ ಅಷ್ಟರೊಳಗೆ ಏನೋ ಬಜೆಟ್ ಬರಲಿಲ್ಲ, ಮತ್ತೆ ಮುಂದೆ ಹಾಕೋದು ಹೋಗುವಂಥದ್ದು ಇದು ಆಗಬಾರ್ದಾಗ್ಯದ. ಮುಂದೆ ಕ್ಲಿನಿಕ್ಗಳು ಆರೋಗ್ಯ ಸಲುವಾಗಿ ನೀವು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯದೇನ. ಹೌದು, ಬಸ್ ಸ್ಟ್ಯಾಂಡ್ ಸಮೀಪ ಇದ್ದರೆ ಭಾಳ ಒಳ್ಳೆಯದು. ಪಟ್ನಲ್ಲಿ ಹೋಗಿಬಿಟ್ಟಿದ್ರೆ ಬಡವ್ರಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ. ಅದು ವಿಶೇಷವಾಗಿ 39 KSRTC ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಾಡಿದ್ದಾರೆ. 39 ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ಈ ರಾಜಧಾನಿ ಮಟ್ಟದಲ್ಲಿರ್ಬೋದು ಮಾಡಿದ್ದಾರೆ. ಇನ್ನೂ ಆಗಬೇಕು. ಪ್ರತಿಯೊಂದು ತಾಲೂಕಾ ಮಟ್ಟದ ಬಸ್ ಸ್ಟ್ಯಾಂಡ್ ಹತ್ತಿರ ಇಂಥವು ಆಗ್ಬೇಕು. ಸುಸಜ್ಜಿತವಾದ ದವಾಖಾನೆಗಳು ಬೇಕಾಗ್ತದೆ. ಯಾಕಂದ್ರೆ ಆ ತಾಲೂಕು ಮಟ್ಟಕ್ಕೆ ಬರಲಿ, ಆನಂತರ ಹಳ್ಳಿ ಗಿಡಿ ನೋಡೋಣ, ಇದು ಹೋಬಳಿ ಗೀಬಳಿ ಮೊದಲು ಇಷ್ಟೇ ಆಗಲಿ ಆಯ್ತಂದ್ರೆ ತಾಲೂಕು ಮಟ್ಟದ ಸುಸಜ್ಜಿತವಾದಂಥ ಒಂದು ದವಾಖಾನೆಗಳು ಬಂದು ಪ್ರತಿಯೊಂದು ತಾಲೂಕಿಗೆ ಸಹಜವಾಗಿನ ಆರೋಗ್ಯದ ಬಗ್ಗೆ ಕಾಳಜಿ ಮತ್ತು ಅಲ್ಲೆಲ್ಲ ಸಿಗಬೇಕು ರೀ. ಬರೀ ದವಾಖಾನೆ ಮಾಡಿದೀವಪ್ಪ, ಒಂದು 4 ಮಂದಿ ಡಾಕ್ಟ್ರ್ ನೇಮಿಸಿವಿ ಅಂತೇಳಿ ಯಾವುದೋ ಔಷಧ ಇಲ್ಲದಿದ್ದರೆ ತೊಗೊಂಡು ಏನು ಮಾಡೋದು ರೀ. ನಾವು 24 ತಾಸಲ್ಲಿ ಕರೆಂಟ್ ಕೊಡ್ತೀವಿ ಅನ್ನೋದು, ಕರೆಂಟ್ ಇಲ್ದಾಗ ಮಾಡಿ ಬಿಟ್ಬಿಡೋದು, ಇದು ಪ್ರಗತಿ ಅಲ್ಲ. ಇದು ಮಾಡಿದ್ರಿ ಸಂತೋಷ ಪಡುವಂಥ ವಿಷಯ. ಕೊನೆಗೆ ಇನ್ನೊಂದು ಮಾತು ನೀವು ಮಾಡಿದಿರಿ, ಈ ನಮ್ಮ ಕಬ್ಬು ಬೆಳೆಗಾರರಿಗೆ ಒಂದು ಏನಪ್ಪ APMCಗಳಲ್ಲಿ 13 APMCಗಳಲ್ಲಿ ನಾವು ವೇ ಬ್ರಿಡ್ಜ್ ತೂಕದ ಒಂದು ಏನು ನೀವು ಮಾಡಿದಿರಿ ಬ್ರಿಡ್ಜ್ ಅಥವಾ ಸೇತುವೆ ಮಾಡಿದಿರಿ, ಅದು ಒಳ್ಳೆಯದು. ಇನ್ನೂ ಆಗಬೇಕು. ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಎಷ್ಟಾವು ಇಲ್ಲ ಅವ್ರ ಸಮೀಪದಲ್ಲಿ ಒಂದು ವೇ ಬ್ರಿಡ್ಜ್ ಆಗಬೇಕು. ಅಂದಾಗ ಅಲ್ಲಿ ಮೋಸ ಆಗೋದು ತಡೀಲಿಕ್ಕೆ ಸಾಧ್ತದೆ. ರೈತಗೆ ಕರೆಕ್ಟ್ ತೂಕ ಬರಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮೋಸ ನಡೆಯೋದು ನಿರಂತರ ಇದು. ಅದಕ್ಕಾಗಿ 3 ಒಳ್ಳೆಯ ಹೆಜ್ಜೆ ಆದರೂ ಭಾಳ ಕಡಿಮೆ ರೀ. ದೊಡ್ಡ ರಾಕ್ಷಸಗೆ ಒಂದು ಏನೋ ಸಣ್ಣ ಜೀರಿಗೆ ಸಾಸಿವೆ ಹಾಕಿದಂಗೆ ಆಗಿಬಿಡ್ತದೆ. ಅದಕ್ಕಾಗಿ ಇದಕ್ಕಿಂತಲೂ ಇನ್ನೂ ಒಂದು ರ್ಯಾಪಿಡಾಗಿ ಸಿದ್ದರಾಮಯ್ಯನವರು ಒಂದಿಷ್ಟೇನೋ ಧೈರ್ಯ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಅವ್ರಿಗೆ ಸಾಧ್ಯತೆ ಇವತ್ತು. ಯಾಕಂದರೆ ನಾವು ಸನ್ಯಾಸ ತೊಗೊಳೋರಿದ್ದಾರೆ, ನಾಳೆ ನಮ್ಗೆ ಮೆಜಾರಿಟಿ ತೋರಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ. ಮುಂದಿನ 2-3 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಇತಿಹಾಸ ಉಳಿಯುವಂಥ ಕೆಲಸ ಹೋಗ್ಬಿಡ್ತದೆ. ಶಿಕ್ಷಣಕ್ಕೆ ಮಾತ್ರ ಆದ್ಯತೆ ಕೊಡುವಂಥದ್ದು, ಆರೋಗ್ಯಕ್ಕೆ ಬೇರೆಡಕ್ಕೆ. ಈಗ ಹೆಂಗೆ ಹೇಳಿದ್ದೆ ನಿಮ್ಗೆ, ಕೇಜ್ರಿವಾಲ್ 18-20% ಕೊಡ್ತಾ ಇದ್ದಾರೆ ಆದ್ಯತೆ ತಮ್ಮ ಬಜೆಟ್, ಟೋಟಲ್ ಬಜೆಟದಲ್ಲಿ. ಅಷ್ಟು ಬೇಡ ನಮ್ಮ ಕಡೆಗೆ 15 ಶಿಕ್ಷಣಕ್ಕೆ, ಒಂದು 10 ಆರೋಗ್ಯಕ್ಕೆ ಕೊಟ್ಟರು ಸಹ ಸಾಕು. ಬೇಕಾದಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. ಅದು ಕೊಡೋರು ಯಾರ ಅನ್ನೋದು ಒಂದು ಇವತ್ತಿನ ದೊಡ್ಡ ಮೂಲಭೂತ ಪ್ರಶ್ನೆ ಆಗ್ಯದ. ಆದರೆ ಏನೂ ಇಲ್ಲಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲನೋ, ಏನೋ ಒಂದಿಷ್ಟು ಐತಲ್ಲಪ್ಪ ನಮ್ಮ ಕರ್ನಾಟಕದಲ್ಲೇ ಅಂತ ನಾವು ಸಂತೋಷ ಪಡೋಣ. ಅದಕ್ಕೆ ಸಿದ್ದರಾಮಯ್ಯರಿಗೆ ನಾವು ಅವತ್ತು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅಂತೇಳಿ ನಮ್ಮನ್ನು ಹೇಳಿನು. ಜೊತೆಗೆ ಒಳ್ಳೆಯ ಒಬ್ಬರು ನಮ್ಮ ಏನಪ್ಪ ಅಂತಂದರೆ ಎಚ್ ಕೆ ಪಾಟೀಲ್ ಅಂತವರು ಒಂದು ಒಳ್ಳೆಯ ಜನ ಇದ್ದಾರೆ. ಜಾರ್ಜ್ ಅಂತವರು ಒಂದಿಷ್ಟು ಒಳ್ಳೆಯ ಕೆಲಸಗಾರಿದ್ದಾರೆ ಈ ಕ್ಯಾಬಿನೆಟ್ದಲ್ಲ. ಅವ್ರಿಗೂ ಸಹಿತ ಥ್ಯಾಂಕ್ಸ್ ಹೇಳೋಣ. ಯಾಕಪ್ಪ ಅಂತಂದ್ರೆ ಒಂದು ಏನೋ ಆಗಬೇಕಾದ್ರೆ ಎಲ್ಲರೂ ಒಳ್ಳೆಯವ್ರ ಸಂಘ ಬೇಕಾಗ್ತದೆ. ಒಬ್ಬ ಕೇವಲ ನಮ್ಮ ಸಿದ್ದರಾಮಯ್ಯ ಒಬ್ಬರಿಂದ ಇದಾಗ್ತೈತಿ ಮತ್ತೇನೋ ಆಗ್ತದೆ ಅನ್ನೋದೆಲ್ಲ ತಪ್ಪು. ಜೊತೆಗೆ ಎಲ್ಲರೂ ದಿನೇಶ್ ಗುಂಡೂರಾವ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಆರೋಗ್ಯ ದೃಷ್ಟಿಯಿಂದ. ಇವೆಲ್ಲ ಒಳ್ಳೇದಾಗಲಿಕ್ಕತ್ತದ ಅಂತೇಳಿ ನಾವು ಇವತ್ತು ಹೇಳಬೇಕಾಗಿದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಆರೋಗ್ಯ ದೃಷ್ಟಿ ಆಗಿರ್ಬೋದು ಮತ್ತು ಶಿಕ್ಷಣ ದೃಷ್ಟಿ ಆಗಿರ್ಬೋದು ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀರಿ. ಈ ಹೆಜ್ಜೆ ಇನ್ನೂ ದೊಡ್ಡದಾಗಿದೆ. ಇನ್ನೂ ದೊಡ್ಡದಾಗಿ ಪ್ರತಿಯೊಂದು ಹಳ್ಳಿಯೂ ಸುಸಜ್ಜಿತ ಸ್ಕೂಲ ಅಲ್ಲೇ ಒಂದು ಈಗ ನಾವು ಗ್ರಾಮ ಮಟ್ಟದಲ್ಲೇ ಒಂದು ದವಾಖಾನೆಗಳು ಮಾಡಿದ್ವಿ. ಅಲ್ಲಿ ಔಷಧಿಸುವಾಗ ತಾಲೂಕು ಮಟ್ಟದಲ್ಲಿ ಸುಸಜ್ಜಿತವಾದಂಥ ಒಂದು ದವಾಖಾನೆ ಬಸ್ ಸ್ಟ್ಯಾಂಡ್ ಸಮೀಪನ ಮಾಡಿಬಿಟ್ಟಿರಪ್ಪ ಅಂದ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದೆ. ಯಾಕಂದರೆ ಬಸ್ ಸ್ಟ್ಯಾಂಡ್ ಹೇಳಿದ ತಕ್ಷಣ ದವಾಖಾನೆ ಸಿಗ್ತಪ್ಪ ಅಂತಂದ್ರೆ ಸಡನ್ನಾಗೆ ಪಾಪ ರೋಗಿಗಳು ಕರ್ಕೊಂಬರೋದು ಸುತ್ತಮುತ್ತ ಹಳ್ಳಿ ಜನರಿಗೆ ಭಾಳ ಅನುಕೂಲ ಆಗಿಬಿಡ್ತದೆ. ಒಳ್ಳೆಯ ವಿಚಾರ. KSRTC ಬಸ್ ಸ್ಟ್ಯಾಂಡ್ ಬದಿಗೆ ನಾವು ದವಾಖಾನೆ ಮಾಡ್ತೀವಿ ಅನ್ನೋದು ಇಡೀ ಎಲ್ಲ ತಾಲೂಕುಗಳು ಆಗಲಿದ್ದು. ಇದಾದ್ರಂತೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ಹೆಸರು ಭಾಳ ವರ್ಷಗಳವರೆಗೆ ಉಳಿದು ಹೋಗುವಂಥದ್ದು. ಅದೊಂದು ಇದು ಪ್ರತಿಯೊಂದು ಹಳ್ಳಿಗೆ ಸ್ಕೂಲ ಅಪ್ ಟು 10+2 ಆಯ್ತಪ್ಪ. ಮತ್ತು ಇನ್ನೊಂದು ಭಾಳ ಪ್ರಮುಖ ವಿಷಯ, ಇದೆಲ್ಲದಕ್ಕಿಂತಲೂ ಮುಖ್ಯ, ಕಬ್ಬು ಬೆಳೆಗಾರರಂತ ಕಬ್ಬು ಬೆಳೆದು ತಪ್ಪ ನಮ್ಮ ಅಭಿಪ್ರಾಯ. ಯಾಕಂದರೆ ಅದನ್ನು ಶುಗರ ಸೇರಿ ಬಿಟ್ಟು ಮತ್ತೇನೂ ಬರೋದಿಲ್ಲ ಅನ್ನೋದು ನಿಮಗೆ ಗೊತ್ತು, ನಮಗೆ ಗೊತ್ತು. ಅದಕ್ಕೆ ಪ್ರತಿಯೊಂದು ಹಳ್ಳಿಗೆ ಗೋಡಾವನ್ನು ಕಟ್ಟಿ ಕೊಟ್ಟು ಬಿಟ್ರಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಯೂ ಮಾರ್ಕೆಟ್ ಆಗ್ತದೆ. ಅಲ್ಲಿ ರೈತರ ಅದನ್ನ ಯಜಮಾನರಾಗ್ತಾರೆ. ಕೊಳ್ಳೋರು ಬೇಕಾದ್ರೆ ಬಂದು ತೊಗೊಂಡು ಹೋಗಲಿ, ಬೇಡದ್ರೆ ಬಿಡ್ಲವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಮಾರ್ಕೆಟ್ ಬೇಕಾದ್ರೆ ಬಂದು ಒಯ್ತಾರೆ. ಅದಕ್ಕೆ ಗೋಡಾವಣದೊಂದು ವಿಚಾರ ಮಾಡಿದರೆ ಇನ್ನೂ ಭಾಳ ಉತ್ತಮ. ಇದ್ರ ಮೇಲೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹಳ್ಳಿ ಗೋಡಾವಣೆ ಮಾಡಿದರೆ ಆ ಹಳ್ಳಿ ರೈತಲ್ಲೇ ಸಂಗ್ರಹ ಮಾಡಿ ಹೇಳ್ತಾನೆ. ಯಾಕೆ ಪ್ರತಿ ರೈತನ ಮನೆ ಎಷ್ಟು ಇರ್ತದೆ ನೀವು ನೋಡಿರಿ, 1 ಗುಂಟೆ 2 ಗುಂಟೆ ಮನೆ ಇರ್ತದೆ. ಅದರ ಇಡೀ ಬೆಳೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ರಾಶಿ ಬಂದಾಗ ಅನಿವಾರ್ಯವಾಗಿ ಮಾರೋ ಪ್ರಸಂಗ ಬರ್ತದೆ. ಅದಕ್ಕೆ ಅವರು ವ್ಯಾಪಾರಸ್ಥರು ತಮ್ಮ ಬೇಕಾದಂಗೆ ಅದು ಬೆಲೆ ಕಟ್ಟಿ ದುಡ್ಡಿಗೆ ಎಂಟ್ರಂಗೆ ತೊಗೊಂಡು ಹೋಗಿಬಿಡ್ತಾರೆ. ಅದಕ್ಕೆ ತಪ್ಪಬೇಕಾಗಿತ್ತಂದ್ರೆ ಪ್ರತಿಯೊಂದು ಹಳ್ಳಿಗೂ ಗೋಡಾವನ ಮತ್ತು 3-4 ಹಳ್ಳಿಗಳನ್ನ ಒಂದು ಈಗೇನು ನೀವು ಮಾಡಿದ್ರಲ್ಲ KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತೆ, ಅಂಥ ಪ್ರತಿಯೊಂದು 4 ಹಳ್ಳಿ ನಡುವೆ ಒಂದು ಮಾಡಿದ್ರಪ್ಪ ಅಂದ್ರೆ ಶಿಕ್ಷಣ ಉನ್ನತಿಗೆ ಇರ್ತದೆ. ಆರೋಗ್ಯಕ್ಕಂತೆ ಪ್ರತಿಯೊಂದು ಹಳ್ಳಿಗೆ ಈಗಾಗಲೇ ಹಳ್ಳಿ ಗ್ರಾಮಗಳ ಮಟ್ಟದಲ್ಲಿ ದವಾಖಾನೆಗಳಿದ್ದಾವೆ. ಅದ್ರ ಜೊತೆಗೆ
ತಾಲೂಕು ಮಟ್ಟದಲ್ಲಿ ಸುಸಜ್ಜಿತವಾದ ದವಾಖಾನೆ ಮಾಡಿಬಿಟ್ರಪ್ಪ ಅಂದ್ರೆ ಹಾರ್ಟದ್ದಾಗಿರ್ಬೋದು ಅಥವಾ ಈ ಉಸಿರಿಂದ ಆಗಿರ್ಬೋದು ಅಥವಾ ಕೋವಿಡ್ ಅಂತ ರೋಗಗಳು ಬರುವಂಥವಾಗಿರ್ಬೋದು ಎಲ್ಲದಕ್ಕೂ ಒಂದಿಷ್ಟು ವ್ಯವಸ್ಥೆ ಮಾಡಿಕೊಟ್ರಿ ಅಥವಾ ಕ್ಯಾನ್ಸರ್ ಅಂತವಕ್ಕಾಗಿರ್ಬೋದು ತಾಲೂಕು ಮಟ್ಟಕ್ಕೆ ಒಂದು ದವಾಖಾನೆ ಮಾಡಿದ್ರಿ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ನೀವು ನಿಮ್ಮ ಕ್ಯಾಬಿನೆಟ್ ಶಾಶ್ವತವಾಗಿ ಕರ್ನಾಟಕದ ಉಳಿತಿದೆ ಅನ್ನೋದು ಎರಡು ಮಾತಿಲ್ಲ. ಇದು ಇವತ್ತಿನ ವಿಷಯ. ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ನೀವು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇದು H16 ನ್ಯೂಸ್, ಸತ್ಯದ ಕೈಗನ್ನಡಿ ವಂದನೆಗಳು.